ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಹೋಗ್ತಾ ಇರೋಂಥ ಜಾಗ ನಮ್ಮ ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ. ಈಗ ಆಲ್ರೆಡಿ ಮೈಸೂರು ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಊಟ ಮಾಡಿರಲಿಲ್ಲ, ಅದಕ್ಕೆ ಬಿಸ್ಕೆಟು, ಕೇಕು, ಹಾಗೆ ಒಂದು ಬಿಂದು ಜೀರೋ ತೊಗೊಂಡೆ. ಆ ಸ್ಲೀಪರ್ ಕೋಚಿಗೆ ಬಂದು ಮಲ್ಕೊಂಡೆ. ನಾನು ಸೆಕೆಂಡ್ ಕ್ಲಾಸ್ ತೊಗೊಂಡು ಟಿ ಟಿ ಬರ್ತಾನೆ, ಆಮೇಲೆ ಟಿಕೆಟ್ ತೊಗೊಂಡ್ರಾಯ್ತು ಅಂತ ಆಮೇಲೆ ಬಂದೆ. ಆದರೆ ಅಲ್ಲಿಂದ ಅವನು ಕಳಿಸೋಗ್ಬಿಟ್ಟ ಹೊರಗಡೆ. ಮತ್ತು ನಾವು ಸೆಕೆಂಡ್ ಕ್ಲಾಸ್ಗೆ ಬಂದ್ವಿ, ಹುಬ್ಳಿಗೆ ಬಂದ್ವಿ. ಹುಬ್ಳಿಯಿಂದ ನೆಕ್ಸ್ಟ್ ಟ್ರೈನ್ ಹತ್ಕೊಂಡು ಈಗ ಗದಗಿಗೆ ಬರ್ತೀವಿ. ಗದಗಿಂದ ನೆಕ್ಸ್ಟ್ ಬಸ್ ಹತ್ಕೊಂಡು ಸೌದತ್ತಿ, ಡೈರೆಕ್ಟ್ ಸೌದತ್ತಿಗೆ ಹೋಗ್ತೀವಿ. ನೀವು ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ತುಂಬಾ ರೋಡ್ ವಿಶಾಲವಾಗಿದೆ. ಇಲ್ಲಿ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗೇ ಇರಲಿಲ್ಲ. ಆಮೇಲೆ ಬಸ್ ಖಾಲಿ ಆಗಿತ್ತು, ಅದಕ್ಕೆ ಬಸ್ಸಲ್ಲೇ ಮಲ್ಕೊಂಡೆ. ಟ್ರೈನಲ್ಲಿ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಇಂಥ ಕೊನೆಗೆ ಸೌದತ್ತಿಗೆ ಬಂದೇ ಬಿಟ್ವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೌದತ್ತಿ ಜಾತ್ರೆ. ಯಾವಾಗಲೂ ಇದೇ ಥರ ಇರುತ್ತೆ ಅಂತ ಹೇಳ್ತಾರೆ ಜನ. ಇದು ನಾವು ಹೋಗಿದ್ದು ಮಂಗಳವಾರ, ಅದರಿಂದ ರಶ್ ಇತ್ತು ಒಂದು ಸ್ವಲ್ಪ. ಇಲ್ಲಿ 500 ರೂಪಾಯಿ ಟಿಕೆಟು ಇದೆ, ಮತ್ತು ನಾರ್ಮಲ್ ಟಿಕೆಟು ಇದೆ. ಅದು ಬಿಟ್ಟರೆ ಧರ್ಮದರ್ಶನವೂ ಇದೆ. ಸರಿ ಅಂತ ನಾನು ಧರ್ಮದರ್ಶನ ಕಡೆನೇ ಹೋದೆ, ಯಾಕಂದರೆ ಜೇಬಲ್ಲಿ ಕಾಸು ಇರಬೇಕಲ್ವ 500 ರೂಪಾಯಿ ಟಿಕೆಟ್ ತೊಗೊಂಡು ಹೋಗೋಕ್ಕೆ. ಇಲ್ಲಿ ಸುಮಾರು ಒಂದು 4 ಅವರು ವೆಯ್ಟ್ ಮಾಡೋ ಥರ ಆಗೋಯ್ತು. ಜನ ಬರ್ತಾ ಜಾಸ್ತಿನೇ ಆಗೋದ್ರು. ನೀವು ನೋಡ್ತಾ ಇರ್ಬೋದು. ಅಮ್ಮಗೆ ಎಲ್ಲಮ್ಮ ಬಂತು ಅಂತ ಮುಂದೆ ಹೋದ್ರು. ಹಂಗೆ ನಾವು ಲಾಸ್ಟ್ ಮೂಮೆಂಟಿಗೆ ಬಂದೇ ಬಿಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಗೋಡೆಯಲ್ಲೆಲ್ಲ ಕುಂಕುಮ ಮತ್ತು ಅರಿಶಿನ, ಇಲ್ಲಿ ಭಂಡಾರ ಅಂತ ಕರೀತಾರೆ. ಇದನ್ನು ಹಾಕ್ತಾನೆ ಹೋಗ್ತಾ ಇರ್ತಾರೆ. ಸುತ್ತಮುತ್ತ ನೀವು ಎಲ್ಲೋದ್ರೂ ಅದನ್ನೇ ನೋಡ್ಬೋದು. ಅಲ್ಲೊಂದು ವಿಗ್ರಹ ಇಟ್ಟಿದ್ದಾರೆ. ಪೂಜೆ ಮಾಡೋರು ಅಲ್ಲೂ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದು ಮೇನ್ ಎಂಟ್ರೆನ್ಸು. ಇಲ್ಲಿಂದ ಒಳಗಡೆ ಒಂದು ಸ್ವಲ್ಪ ದೂರ ಹೋದರೆ ದೇವಸ್ಥಾನ ಸಿಗುತ್ತೆ. ಇದೇ ಮೇನು. ಇಲ್ಲೇ ಸೌದತ್ತಿ ಎಲ್ಲ ನೀವು ನೋಡ್ತಾ ಇರ್ಬೋದು. ಸೌದತ್ತಿ ಎಲ್ಲವೂ ಇಲ್ಲೇ ಕಾಣ್ತಾ ಇರೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈಚೆ ಬರೋ ಅಷ್ಟರಲ್ಲಿ ನನಗೆ ಅರಿಶಿನ ಕುಂಕುಮ ಎಲ್ಲ ಎರಚಾಡಿದ್ದು. ಹೊರಗಡೆ ವ್ಯೂ ಕೂಡ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಅಲ್ಲಿಂದ ಡೈರೆಕ್ಟಾಗಿ ಬಂದಿದ್ದೆ ನಾನು ಧಾರವಾಡ ರೈಲ್ವೆ ಸ್ಟೇಷನ್ಗೆ. ತಲೆ ನೋಯ್ತಾ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಚಹಾ ಕುಡಿಯೋಣ ಅಂತ ಚಹಾ ಕುಡ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಬಂದೆ. ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.